नमो विघ्नराजा नमो नमो विघ्नराजा नमो नमो विघ्नराजा नमो नमो विघ्नराजा ओम नमो नमो विघ्नराजा नमो विघ्नराजा ओम नमो नमो विघ्नराजा हेलो हेलो सुरमुनि देवा वंदनाय देवा सुरमुनि वरदित देवा भक्तर काय देवा आदि पूजिता अमर वंदिता मदल वंदिता आदि पूजिता अमर वंदिता नमो नमो विघ्नराजा ओम नमो नमो विघ्नराजा नमो नमो विघ्नराजा नमो नमो विघ्नराजा श्री 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 अखंडेश्वर कृपा पोषिता नाटक मंडली की श्री 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 अखंडेश्वर कृपा पोषिता नाटक मंडली की श्री 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 अखंडेश्वर कृपा पोषिता नाटक मंडली की बोलो भारत माता की बोलो भारत माता की बोलो भारत माता की ವಿನಾಯಕ ನಿನ್ನ ಭಜಿಸಿ ಬೇಡುವೆನಯ್ಯ ವಿನಾಯಕ 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 ನಿನ್ನ ಭಜಿಸಿ ಬೇಡುವೆನಯ್ಯ ವಿನಾಯಕ
ವಿದ್ಯಾದಾತನು ನೀನೇ ಬುದ್ಧಿದಾತನು ನೀನೇ ವಿದ್ಯಾದಾತನು ನೀನೇ ಬುದ್ಧಿದಾತನು ನೀನೇ ವಿದ್ಯಾದಾತನು ನೀನೇ ಬುದ್ಧಿದಾತನು ನೀನೇ ವಿದ್ಯಾದಾತನು ನೀನೇ ಬುದ್ಧಿದಾತನು ನೀನೇ ಅಭಯ ನೀಡಯ್ಯ ವಿನಾಯಕ ವಿನಾಯಕ ವೇದ ವೇದಾಂತ ವೈದ್ಯ ಸುಂದರ ಗಣನಾಥ 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 ಅಭಯ ನೀಡಯ್ಯ ವಿನಾಯಕ ವಿನಾಯಕ ಭಕ್ತ ಮಹರ್ಷಿರಲ್ಲಿ ವಿನಂತಿ. ಈ ದಿನ ಕುಂಬ್ಳಗೋಡು ಗ್ರಾಮದಲ್ಲಿ ಶ್ರೀ ಶ್ರೀ ಅಖಂಡೇಶ್ವರ ಶ್ರೀಕಾಂತ್ ಸೋಟಿಕಾ ನಾಟಕ ಮಂಡಳಿಯಾದ ನಾವುಗಳು ಶ್ರೀ ಸತ್ಯರತನ ಸತ್ಯ ಪರೀಕ್ಷೆ ಶನಿದೇವರ ಪ್ರಭಾವ ಎಂಬ ಸುಂದರವಾದ ಪೌರಾಣಿಕ ನಾಟಕವನ್ನು ಆಡಿ ಅಭಿನಯಿಸುವುದರಿಂದ ಇಲ್ಲಿ ನೆರೆದಿರುವ ಕಲಾಭಿಮಾನಿಗಳಿಗೂ ಹಿರಿಯರಿಗೂ ಹಾಗೂ ದೊಡ್ಡವರಿಗೂ ಚಿಕ್ಕವರಿಗೂ ಹಾಗೂ ನನ್ನ ಅಕ್ಕ ತಂಗಿಯವರಿಗೂ ಅನಂತ ವಂದನೆಗಳು. ನಾವು ಆಡುವ ನುಡಿಯಿಂದಾಗಲಿ ನಮ್ಮ ವಾದಗೋಷ್ಠಿಯಿಂದಾಗಲಿ ಏನಾದರೂ ಅಪಸ್ವರ ಅಪನುಡಿಗಳು ಕಂಡು ಬಂದಲ್ಲಿ ಅಂಶಕ್ಷೀರ ನ್ಯಾಯದಂತೆ ಅಂಶ ಪಕ್ಷಿಯ ಮುಂದೆ ಹಾಲು ನೀರನ್ನು ಬೆರೆಸಿಟ್ಟರೆ ಆ ಪಕ್ಷಿಯು ಹಾಲನ್ನು ಕುಡಿದು ನೀರನ್ನು ಬೇರ್ಪಡಿಸಿದಂತೆ ಈ ನಮ್ಮ ಪುಟ್ಟ ಕಲಾವಿದಮಾನಿಗಳನ್ನು ಆಶೀರ್ವದಿಸಬೇಕೆಂದು ತಮ್ಮಲ್ಲಿ ಮನಮನಿ ಪ್ರಾರ್ಥನೆ. ಹಾಗೂ ಈ ನಾಟಕವನ್ನು ಆರಂಭದಿಂದ ಅಂತ್ಯದವರೆಗೂ ನೋಡಿ ಶನಿದೇವರ ಕೃಪೆಗೆ ಪ್ರಾಪ್ತರಾಗಬೇಕು ಹಾಗೂ ಮಹಾಮಂಗಳಾರತಿಯನ್ನು ಸ್ವೀಕರಿಸಿಕೊಂಡು ಹೋಗಬೇಕೆಂದು ತಮ್ಮಲ್ಲಿ ಕಳವಳಿ ಪ್ರಾರ್ಥನೆ. ಇರಲಿ. ಈ ಸಭಿಕರ ಮನಸ್ಸನ್ನು ನೋಡಿದರೆ ತುಂಬ ಸಂತೋಷವಾಗುತ್ತಿದೆ. ಈ ಸಭಿಕರ ಮನಸ್ಸನ್ನು ಸಂತೋಷಪಡಿಸಲು ನನ್ನ ಆರ್ಯಳನ್ನು ಕರೆಸಿ ಗಾನವನ್ನು ಪಾಡಿಸುವೆ. ಆರ್ಯಳೆ, ನಿನ್ನ ಅಲಂಕಾರವು ಪೂರ್ತಿಯಾಗಿದರೆ ಇತ್ತ ಬರುವಂತಳಾಗು. ಬಾರೇ ಬಾ ಪ್ರಿಯೇ, ಬಾರೇ ಬಾ ಪ್ರಿಯೇ, ಆನಂದ ದಿವನದಲ್ಲಿ ನಲಿಯುವ ಬಾರೇ ಬಾ ಪ್ರಿಯೇ. ಆಡುತ್ತಲೀ ನಲಿದಾಡುತ್ತಲೀ, ಆಡುತ್ತಲೀ ನಲಿದಾಡುತ್ತಲೀ ಕುಣಿಯೋಣ ಬಾರೇ ಬಾರೇ ಬಾ ಪ್ರಿಯೇ, ಆನಂದ ದಿವನದಲ್ಲಿ ಯುವ ಬಾರೇ ಬಾ ಪ್ರಿಯೇ. ಆಡುತ್ತಲೀ ನಲಿದಾಡುತ್ತಲೀ ಕುಣಿಯೋಣ ಬಾರೇ ಬಾರೇ ಬಾ ಪ್ರಿಯೇ, ಆನಂದದಿ ಅದರಲ್ಲಿ ನಲಿ ಕುಣಿ ಬಾರೇ ಬಾ ಪ್ರಿಯೇ. ಗಾನಕ್ಕೂ ನಲಿಯುವ ಬಾನಿನಲ್ಲಿ ಚಂದ್ರಮ ಅನ್ನಕ್ಕೂ ನಲಿಯುವ ಬಾರೇ ಬಾ ಪ್ರಿಯೇ, ಆನಂದದಿ ಅದರಲ್ಲಿ ನಲಿಯುವ ಬಾರೇ ಬಾ ಪ್ರಿಯೇ. ಆಡುತ್ತಲೇ ಕುಣಿದಾಡುತ್ತಲೇ
ಪ್ರಿಯೆ ಆನಂದದಿ ಅದರಲ್ಲಿ ಸೇರಿ ಯುವ ಬಾರೇ ಬಾ ಪ್ರಿಯೆ. ನಿಮಗೆ ವಂದಿಸುವೆವು. ನಿನಗೆ ಮಂಗಳವಾಗಲೇ ಮೇಲು. ನಿಮಗೆ ವಂದಿಸುವೆನು. ಮಂಗಳವಾಗಲೇ ಮೇಲು. ಪ್ರಿಯ, ನಮ್ಮನ್ನು ಕರೆದ ಕಾರಣವೇನು ಪ್ರಿಯ? ಆರಳೆ, ಈ ಸಭಿಕರ ಮನಸ್ಸನ್ನು ನೋಡಿದರೆ ತುಂಬಾ ಸಂತೋಷವಾಗುತ್ತಿದೆ. ಈ ಸಭಿಕರ ಮನಸ್ಸನ್ನು ಸಂತೋಷಪಡಿಸಲು ಒಂದು ಗಾನವನ್ನು ಪಾಡುವಂತಳಾಗ. ಓಹೋ, ಹಾಗೆ ಆಗಲಿ ಪ್ರಿಯ. ಯಾವ ಋತುವನ್ನು ಗಾನವಾಡಲಿ? ವಸಂತ ಋತು ಗಾನವನ್ನು ಆಡುವಂತಳಾಗ ಪ್ರಿಯ. ಓಹೋ, ತಮ್ಮ ಅಪ್ಪಣೆಯಂತೆ ಹಾಡು.
ಆರೇಳಿ ಸಂತೋಷವಾಯಿತು. ಆರೇಳಿ ಈ ಸಭಿಕರ ಮನಸ್ಸನ್ನು ಸಂತೋಷಪಡಿಸಿ. ಆರೇಳಿ ಪ್ರಿಯನೇ, ಒಂದು ಗಾನವನ್ನು ಪಾಡುವಂತನೂ ಕೇಳುವಂತಳಲ್ಲ. ಹಾಗೆ ಆಗಲಿ ಪ್ರಿಯನೇ. ಅಮರ ಮಧುರ ಪ್ರೇಮ ಬಾಬೇಗ ಚಂದಮ ಬಾಬೇ ಚಂದಮ ಅಮರ ಮಧುರ ಪ್ರೇಮ ಬಾಬೇಗ ಕಾಣತಾಂತೆ ಬಾಬೇಗ ಅಣಕಾಂತೆ ಬೇಗ ಕಾಣಕಾಂತೆ. ಪ್ರಿಯ, ಆರೇಳಿ ಬಹಳ ಮುದ್ದಾಗಿರೋದು ಪ್ರಿಯ. ಆರೇಳಿ ಈ ಸಭಿಕರ ಮನಸ್ಸನ್ನು ಸಂತೋಷಪಡಿಸಿದಾಯಿತು. ಆಯ್ತು. ಹೇಳಿ ನಮ್ಮ ಪಾತ್ರಧಾರಿಗಳನ್ನು ಎಚ್ಚರಿಸೋಣ. ಹಾಗೆ ಆಗಲಿ. ತಮ್ಮ ಅಪ್ಪಣೆಯಂತೆ ಆಗಲಿ. ಕೃಷ್ಣ ಮುಕುಂದ ಮುರಾರೇ ನಾರಾಯಣ ನಾರಾಯಣ. ಕೃಷ್ಣ ಮುಕುಂದ ಕಾಳಿಂಗ ಮರ್ದನ ಕಂಸ ವಿಸೋದನ ಕಾಳಿಂಗ ಮರ್ದನ ಕಂಸ ವಿಸೋದನ ಕರುಣಾಮಯ ದಾರಿ ಮುರಾರಿ ಜಯ ಕೃಷ್ಣ ಮುಕುಂದ ಮುರಾರಿ ಜಯ ಕೃಷ್ಣ ಮುಕುಂದ ಮುರಾರಿ ಜಯ ಕೃಷ್ಣ ಮುಕುಂದ ಮುರಾರಿ. ಕೃಷ್ಣ ಮುಕುಂದ ಮುರಾರಿ.
ಪರಮಾತ್ಮನ ಮಹಿಮೆಯು ಬಹಳ ಅದ್ಭುತವಾದುದು. ಆತನು ಆಡಿಸಿದಂತೆ ಹಾಡಬೇಕು, ನಡೆಸಿದಂತೆ ನಡೆಯಬೇಕು, ನುಡಿಸಿದಂತೆ ನುಡಿಯಬೇಕು. ನಾರಾಯಣ ನಾರಾಯಣ. ನನ್ನ ನಾಮಾಂಕಿತವಾದರೂ ನಾರದೋ ಕಲಹ ಪ್ರಿಯ ಎಂದು ಕರೆಯುವರು. ನಾನು ಉಪಕಾರಕ್ಕೆ ಉಪ್ಪಿನಕಾಯಿ, ಅಪಕಾರಕ್ಕೆ ಹಣ್ಣು ಮೆಣಸಿನಕಾಯಿ ಎಂಬಂತೆ ನನ್ನ ಪದ್ಧತಿಯೂ ಸಹ ಇರುವುದು. ನಾರಾಯಣ ನಾರಾಯಣ. ಅದು ಹಾಗಿರಲಿ, ನಾನು ಒಂದು ದಿನಕ್ಕೆ ಒಂದು ಸುಳ್ಳನ್ನು ಹೇಳದೆ ಹೋದರೆ ನನಗೆ ಗರ್ಭಶೂಲವೇ ಬಂದದಂತೆ ಆಗುವುದು. ನಾರಾಯಣ ನಾರಾಯಣ. ಮರೆತಿದ್ದೇನು, ನಾನು ಈ ದಿವಸ ಯಾರಿಂದ ಯಾರಿಗೆ ಕಲಹವನ್ನು ತಂದೊಡ್ಡಲಿ? ನಾರಾಯಣ ನಾರಾಯಣ. ಮರೆತಿದ್ದೆನು, ಮಹೇಂದ್ರನು ಅಮರಾವತಿಯಲ್ಲಿ ಒಂದು ಯಾಗವನ್ನು ಕೈಗೊಂಡಿರೋನು. ಆ ಯಾಗಕ್ಕೆ ಸಕಲ ದೇವತೆಗಳು, ಅಷ್ಟದಿಕ್ಪಾಲಕರು, ಪರಮಾತ್ಮನಾದ ಶನಿದೇವನು, ಗುರುಗಳಾದ ವಸಿಷ್ಠ ಮಹಾಮುನಿಗಳೆಲ್ಲರೂ ಬಂದು ಸೇರುವರು. ನಾನೀಗಲೇ ಅಲ್ಲಿಗೆ ಹೋಗಿ ಸತ್ಯವತನ ವಿಚಾರವನ್ನು ಅಲ್ಲಿ ಪ್ರಸ್ತಾಪಿಸಿ ಗುರುಗಳಾದ ವಸಿಷ್ಠರಿಗೂ ಪರಮಾತ್ಮನಾದ ಶನಿದೇವರಿಗೂ ಏನಾದರೂ ಮಾಡಿ ಒಂದು ಕಲಹವನ್ನೂ ತಂದೊಡ್ಡುವೆನು. ನಾನೀಗಲೇ ಮಹೇಂದ್ರನ ಆಸ್ಥಾನಕ್ಕೆ ಹೊರಡುವೆನು. ನಾರಾಯಣ ನಾರಾಯಣ. ನಮೋ ವೆಂಕಟೇಶ. ನಮೋ ವೆಂಕಟೇಶ. ನಾರಾಯಣ ನಾರಾಯಣ. ನಮೋ ನಮೋ ವೆಂಕಟೇಶ. ನಮೋ ನಮೋ ತಿರುಮಲೇಶ. ನಮಸ್ತೆ ನಮಃ ನಮಃ ನಮಃ. ನಾರಾಯಣ ನಾರಾಯಣ. ನಮೋ ವೆಂಕಟೇಶ. ಓಂ ನಮೋ ತಿರುಮಲೇಶ. ನಾರಾಯಣ ನಾರಾಯಣ. ನಮೋ ವೆಂಕಟೇಶ. ಓಂ ನಮೋ ತಿರುಮಲೇಶ. ಕೈಲಾಸದೊಡೆಯನೇ ನೀ ಪಾರ್ವತಿ ತನೆಯನೇ. ಕೈಲಾಸದೊಡೆಯನೇ ನೀ ಪಾರ್ವತಿ ತನೆಯನೇ. ನಿನ್ನ ಪಾದಕ್ಕೆ ವಂದಿಪೆನೋ ಬಡ ಭಕ್ತರ ಸಲುಹಯ್ಯ, ಭಕ್ತರ ಸಲುಹಯ್ಯ. ನಮೋ ವೆಂಕಟೇಶ. ಓಂ ನಮೋ ತಿರುಮಲೇಶ. ಓಂ ನಮೋ ತಿರುಮಲೇಶ. ನಾರಾಯಣ ನಾರಾಯಣ. ಬ್ರಹ್ಮದೇವನೇ ನೀ ಸರಸ್ವತಿ ತನೆಯನೇ. ನಾರಾಯಣ ನಾರಾಯಣ. ಬ್ರಹ್ಮದೇವನೇ ನೀ ಸರಸ್ವತಿ ತನೆಯನೇ. ನಿನ್ನ ಪಾದಕ್ಕೆ ವಂದಿಪೆನೋ ಬಡ ಭಕ್ತರ ಸಲುಹಯ್ಯ, ಭಕ್ತರ ಸಲುಹಯ್ಯ. ನಮೋ ವೆಂಕಟೇಶ. ಓಂ ನಮೋ ತಿರುಮಲೇಶ. ಓಂ ನಮೋ ತಿರುಮಲೇಶ. ನಾರಾಯಣ ನಾರಾಯಣ. ವೈಕುಂಠವಾಸನೆ ನೀ ಲಕ್ಷ್ಮೀ ರಮಣನೇ. ನಾರಾಯಣ ನಾರಾಯಣ. ವೈಕುಂಠವಾಸನೆ ನೀ ಲಕ್ಷ್ಮೀ ರಮಣನೇ. ನಿನ್ನ ಪಾದಕ್ಕೆ ವಂದಿಪೆನೋ ಬಡ ಭಕ್ತರ ಸಲುಹಯ್ಯ, ಭಕ್ತರ ಸಲುಹಯ್ಯ. ನಮೋ ವೆಂಕಟೇಶ. ಓಂ ನಮೋ ತಿರು
ಪಾಲಿಸು ಪಾಲಿಸು ಪಾರ್ವತಿ ರಮಣ ಶಂಭೋ ಮಹಾದೇವ ಶಂಭೋ ಮಹಾದೇವ ಪಾಲಿಸು ಪಾಲಿಸು ಪಾರ್ವತಿ ರಮಣ 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 ಶಂಭೋ ಮಹಾದೇವ ಶಂಭೋ ಮಹಾದೇವ ಅಂಬರ ಕೇಶವ ಚಿದಂಬರ ವಾಸನೆ ಅಂಬರ ಕೇಶವ ಚಿದಂಬರ ವಾಸನೆ ನಂಬಿದೆನೆ ಮಾನು ಬೆಂಬಿಡದೆ ಕಾಯೋ ನಂಬಿದೆನೆ ಮಾನು ಬೆಂಬಿಡದೆ ಕಾಯೋ ಪಾಲಿಸು ಪಾಲಿಸು ಪಾರ್ವತಿ ರಮಣ 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 ಶಂಭೋ ಮಹಾದೇವ ಶಂಭೋ ಮಹಾದೇವ ಕರುಣಾಸಾಗರ ಕಮಲ ನಯನ ಕರುಣಾಸಾಗರ ಕಮಲ ನಯನ ನಂಬಿದೆನೆ ಮಾನು ಬೆಂಬಿಡದೆ ಗಾಯೋ ನಂಬಿದನೆ ಮಾನು ಬೆಂಬಿಡದೆ ಗಾಯೋ ಪಾಲಿಸು ಪಾಲಿಸು ಪಾರ್ವತಿ ರಮಣ 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 ಓಹೋ ದೇವಲೋಕದಲ್ಲಿ ದೇವೇಂದ್ರನು ಲೋಕ ಕಲ್ಯಾಣಕ್ಕಾಗಿ ಒಂದು ಮಹಾಯಾಗವನ್ನು ನಡೆಸಿರುವಂತೆ ಗೋಚರವಾಗುತ್ತಿರುವುದು ಅಲ್ಲಿಗೆ ದೇವಾನು ದೇವತೆಗಳು ಅಷ್ಟ ದಿಕ್ಪಾಲಕರು ಸಪ್ತ ಋಷಿಗಳು ಎಲ್ಲರ ಆಗಮನ ಅಲ್ಲಿಗೆ ನಾನು ಕೂಡ ಪ್ರವೇಶ ಮಾಡುವೆನು ಶಂಭೋ ಮಹಾದೇವ ಶಂಭೋ ಮಹಾದೇವ ಅದು ಅಲ್ಲದೆ ಆ ಕಳಿಗಪುರದ ಅರಸರಾದ ಸತುನಾಥ ಮಹಾರಾಜನು ನನ್ನ ಪ್ರಿಯ ಶಿಷ್ಯನು ಆತನು ಸತ್ಯ ನ್ಯಾಯ ನೀತಿ ಧರ್ಮದಿಂದ ರಾಜ್ಯವನ್ನು ಪರಿಪಾಲನೆ ಮಾಡುತ್ತಿರುವನು ಅದು ಅಲ್ಲದೆ ಆತನ ಪತ್ನಿಯಾದ ಚಂದ್ರಾಸ ಮಹಾದೇವಿಯು ಬಹು ಭದ್ರತಾ ಶಿರೋಮಣಿಯು ಶಂಭೋ ಮಹಾದೇವ ಶಂಭೋ ಮಹಾದೇವ ಅದು ಅಲ್ಲದೆ ಅಂತ ಸತ್ಯವಂತರನ್ನು ಈ ಪ್ರಪಂಚದಲ್ಲಿ ಎಲ್ಲಿಯೂ ನೋಡಿಲ್ಲ ಎಲ್ಲಿಯೂ ನೋಡಿಲ್ಲ ಅದು ಅಲ್ಲದೆ ಅಂತ ಸತ್ಯವಂತರನ್ನು ಸತ್ಯಭ್ರಷ್ಟರಾಗಿ ಮಾಡಲು ಈ ತ್ರಿಲೋಕದಲ್ಲಿ ಯಾರಿಂದಲೂ ಸಾಧ್ಯವಿಲ್ಲ ಯಾರಿಂದಲೂ ಸಾಧ್ಯವಿಲ್ಲ ಈ ವಿಚಾರವನ್ನು ದೇವೇಂದ್ರನ ಆಸ್ಥಾನಕ್ಕೆ ತೆರಳಿ ದೇವೇಂದ್ರನಿಗೆ ತಿಳಿಸುವೆನು ಶಂಭೋ ಮಹಾದೇವ ಶಂಭೋ ಮಹಾದೇವ ಕಮಲಾನಯನ ಕರುಣಾಸಾಗರ ಕಮಲಾನಯನ ಕರುಣಾಸಾಗರ ಕಮಲಾನಯನ ನಂಬಿದ ನಿಮ್ಮನು ಬಿಡದೆ ಗಯೋ ನಂಬಿದ ನಿಮ್ಮನು ಬಿಡದೆ ಗಯೋ ಪಾಲಿಸು ಪಾಲಿಸು ಪಾರ್ವತಿ ರಮಣ 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 ಶಂಭೋ ಮಹಾದೇವ ಶಂಭೋ ಮಹಾದೇವ ಎಂತು ಶೋಭಿಪುದೋ ದೇವಲೋಕದ ರಾಜ್ಯ ವೈಖರಿ ಎಂತು ಶೋಭಿಪುದೋ ಅಗ್ನೆ
ಮಹಾಪ್ರಭು ಎಂತು ಶೋಭಿಪುದು ದೇವಲೋಕದ ರಾಜ್ಯ ವೈಖರಿ ಎಂತು ಶೋಭಿಪುದು ಅಗ್ನಿ ಮಹಾಪ್ರಭು ದೇವಲೋಕದ ಉದಯ ಸೂರ್ಯನು ದೇವದಾನವ ದೈತ್ಯವೇಂದ್ರನ ಅಗ್ನಿ ಮಹಾಪ್ರಭು ದೇವಲೋಕದ ಉದಯ ಸೂರ್ಯನು ದೇವದಾನವ ದೈತ್ಯವೇಂದ್ರನ್ ಆರು ಸಾಟಿ ಮಹೇಂದ್ರಗೆ ಅಗ್ನಿ ಮಹಾಪ್ರಭು ಆರು ಸಾಟಿ ಮಹೇಂದ್ರಗೆ ಎಂತು ಶೋಭಿಪುದು ದೇವಲೋಕದ ರಾಜ್ಯ ವೈಖರಿ ಎಂತು ಶೋಭಿಪುದು ಅಗ್ನಿ ಶತ್ರು ದೈತ್ಯರು ಶರಣೆಂದೆನಿಪರ ಶತ್ರು ದೈತ್ಯರು ಶರಣೆಂದೆನಿಪರ ದುಷ್ಟಾದಮರು ದೂರ ಇರುವರ ಅಗ್ನಿ ಮಹಾಪ್ರಭು ದುಷ್ಟಾದಮರು ದೂರ ಇರುವರ ಎಂತು ಶೋಭಿಪುದು ದೇವಲೋಕದ ರಾಜ್ಯ ವೈಖರಿ ಎಂತು ಶೋಭಿಪುದು ಅಗ್ನಿ ಮಹಾಪ್ರಭು ನಮ್ಮ ಅಮರಾವತಿಯಲ್ಲಿ ದಂತಿ ತುರುಗ ಪದಾದಿಗಳೆಲ್ಲರೂ ಕ್ಷೇಮದಿಂದಿರುವರೆ ಅದನ್ನು ತಿಳಿಸಿರೆ ಯಜ್ಞಾಫೀಸರೇನು ಮಹಾಪ್ರಭು ಸುರಪತಿ ಪೇಳ್ವೆ ಲಾಲಿಸು ನಾ ಪೇಳುವ ಮಾತನ್ನು ಈಗಲೇ ಸುರಪತಿ ಪೇಳ್ವೆ ಲಾಲಿಸು ಮಹಾಪ್ರಭು ಅಗ್ನಿ ಸುರಪತಿ ಪೇಳ್ವೆ ಲಾಲಿಸು ನಾ ಪೇಳುವ ಮಾತನ್ನು ಈಗಲೇ ಸುರಪತಿ ಪೇಳ್ವೆ ಲಾಲಿಸು ಮಹಾಪ್ರಭು ಅಗ್ನಿ ಕರಿಗಾಂಗಳ್ ತುರುಗಾಂಗಳ್ ಅರುಸಾದಿಂದ ಮಹಾಪ್ರಭು ಅಗ್ನಿ ಕರಿಗಾಂಗಳ್ ತುರುಗಾಂಗಳ್ ಅರುಸಾದಿಂದ ಇರುವಾರೆ ಪಾರಾಮ ಪುರುಷರೆಲ್ಲ ಮಹಾಪ್ರಭು ಅಗ್ನಿ ಕರಿಗಾಂಗಳ್ ತುರುಗಾಂಗಳ್ ಅರುಸಾದಿಂದ ಇರುವಾರೆ ಪಾರಾಮ ಪುರುಷರೆಲ್ಲ ಸುರಪತಿ ಪೇಳ್ವೆ ಲಾಲಿಸು ನಾ ಪೇಳುವ ಮಾತನ್ನು ಈಗಲೇ ಸುರಪತಿ ಪೇಳ್ವೆ ಲಾಲಿಸು ಸುರಪತಿ ಪೇಳ್ವೆ ಲಾಲಿಸು ಕರಿಗಾಂಗಳ್ ತುರುಗಾಂಗಳ್ ಅರುಸಾದಿಂದ ಮಹಾಪ್ರಭು ಅಗ್ನಿ ಕರಿಗಾಂಗಳ್ ತುರುಗಾಂಗಳ್ ಅರುಸಾದಿಂದ ಇರುವಾರೆ ಪಾರಾಮ ಪುರುಷರೆಲ್ಲ ಇರುವಾರೆ ಪಾರಾಮ ಪುರುಷರೆಲ್ಲ ಸುರಪತಿ ಪೇಳ್ವೆ ಲಾಲಿಸು ನಾ ಪೇಳುವ ಮಾತನ್ನು ಈಗಲೇ ಸುರಪತಿ ಪೇಳ್ವೆ ಲಾಲಿಸು ಮಹಾಪ್ರಭು ಅಗ್ನಿ ನಮ್ಮ ಅಮರಾವತಿಯಲ್ಲಿ ದಂತಿ ತುರುಗ ಪದಾದಿಗರೆಲ್ಲರೂ ಸುಖ ಶಾಂತಿಯಿಂದ ಬಾಳುತ್ತಿರುವರು ಮತ್ತೇನಪ್ಪಣೆ ಭಲೆ ಭಲೆ ಅಗ್ನಿದೇವ ನಿನ್ನ ಮಾತುಗಳನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು ನೀವಿನ್ನು ಈ ಪೀಠದಲ್ಲಿ ಕುಳಿತುಕೊಳ್ಳಿ ಅಪ್ಪಣೆಯಾಗಲಿ ಮಹಾಪ್ರಭು ಯಮನೆ ಮಹಾಪ್ರಭು ಪೇಳೈ ಸೈ ಪೇ ಪೇಳೈ ಸಚಿವಾರ್ಯ ಗಣರೇ ಯಮಲೋಕದ ವಿವಾರವ ಪೇಳೈ ಯಮನೆ ಮಹಾಪ್ರಭು ಪೇಳೈ ಸಚಿವಾರ್ಯ ಗಣ್ಯರೇ ಯಮಲೋಕದ ವಿವಾರವ ಪೇಳೈ
ಹಾ ಪ್ರಭು. ಸುತ್ತಲಿರುತ್ತಿಹ ಶತ್ರು ಭೂಪರೋ. ಯಮನೆ. ಹಾ ಪ್ರಭು. ಸುತ್ತಲಿರುತ್ತಿಹ ಶತ್ರು ಭೂಪರು ಮತ್ತೆ ಹಿಡಿಯುತ್ತಾನೆ ತಾರವಾರ. ಯಮನೆ. ಮತ್ತೆ ಹಿಡಿಯುತ್ತೇನೆ ತಾರವಾರ. ಮಿತರಂತೆ ಬಾಳುತ್ತಿರುವರೈ. ಮಿತರಂತೆ ಬಾಳುತ್ತಿರುವರೈ. ಬೆತ್ತರಿಸುವೆ ಬಹು ಕೀರ್ತಿಯ ಪೇಳೈ. ಸಚಿವಾರ್ಯ ಗಣ್ಯರೇ ಯಮಲೋಕದ ವಿವರವ ಪೇಳೈ. ಯಮನೆ. ಹಾ ಪ್ರಭು. ಈ ರೀತಿ ಚಿಂತಾಗ್ರಾಂತನಾಗಿ ಕುಳಿತಿರಲು ಕಾರಣವೇನು, ಅದನ್ನು ತಿಳಿಸಿದೆ. ಲಾಲಿಸ ಸರೋವರ. ಹಾ ಪ್ರಭು. ಯಮಧರ್ಮರಾಯ. ಲಾಲಿಸ ಸರೋವರ. ನೀರಿಂದ ಬೇಡುವೆ ಸುರಲೋಕದ ದೊರೆಯೇ. ಪ್ರಭು. ಯಮನೆ. ಉಪ ಲಾಲಿ ಸೈನ್ಯವ ರಾಜವನಿಗ. ಉಪ ಲಾಲಿ ಸೈನ್ಯವ ಸರಿಪ ಸೈನ್ಯ ಎತ್ತ ಪದರು ಬಿಡಲು. ಹಾ ಪ್ರಭು. ಯಮನೆ. ಸರಿಪ ಸೈನ್ಯ ಎತ್ತ ಪದರು ಬಿಡಲು. ದಂಡಾದಿಂದಲ್ಲಿನ. ಹಾ ಪ್ರಭು. ದಂಡಾದಿಂದಲ್ಲಿನ ಧ್ವಂಸ ಮಾಡುವೆನೆ. ಉಪ ಲಾಲಿ ಸೈನ್ಯವ ರಾಜವನಿಗ. ಉಪ ಲಾಲಿ ಸೈನ್ಯವ. ಹಾ ಪ್ರಭು. ಯಮನೆ. ಖಂಡ ತಂಡದಿಗಳು ಮಂಡೆಗಳು ಹಿಡಿಯುತ್ತೆ. ಖಂಡ ತಂಡದಿಗಳು ಮಂಡೆಗಳು ಹಿಡಿಯುತ್ತೆ. ಖಂಡದಿಂದಲ್ಲಿನ ಹೊಸ ಮಾಡುವೆನು. ಉಪ ಲಾಲಿ ಸೈನ್ಯವ ಭಗವನಿಗ. ಉಪ ಲಾಲಿ ಸೈನ್ಯವ. ಹಾ ಪ್ರಭು. ಯಮನೆ. ನೀವು ಮಾತ್ರ ಸ್ವರ್ಗದಲ್ಲಿ ಸುಳಿದಿರುವಿರಿ, ಆದರೆ ನಮ್ಮ ಯಮಲೋಕವೆಲ್ಲವೂ ಬರಿದಾಯಿತು. ಆದ್ದರಿಂದ ನನ್ನ ಸತಿಯಾದ ಶ್ಯಾಮಲಾದೇವಿಯನ್ನು ಕರೆದುಕೊಂಡು ನಾನೀಗಲೇ ನನ್ನ ನಿಜ ಸ್ಥಾನಕ್ಕೆ ಹೋಗುವೆನು. ತೆಗೆದುಕೊಳ್ಳಿ ನಿಮ್ಮ ಬಿಗ್ಗು ಬಿರುವೊಳಗೆ. ಇದನ್ನು ತೆಗಿಬೇಕಾಯ್ತಾ? ಇದನ್ನು ತೆಗಿಯಮ್ಮ. ಇದು ಯಮನೆ. ಇದೆ ಇಲ್ಲ. ಯಮನೆ. ಹಾ ಪ್ರಭು. ತಾಳು ಮನದೊಳ್ ಶಾಂತಿಯ ಯಮನೆ. ಯಮನೆ. ಹಾ ಪ್ರಭು. ತಾಳು ಮನದೊಳ್ ಶಾಂತಿಯ ಯಮನೆ. ಯಮನೆ. ಹಾ ಪ್ರಭು. ಏತಕ್ಕೆ ಈ ಪರಿ ಕೋಪವ ಮಾಡ್ಬೋದು. ಯಮನೆ. ಹಾ ಪ್ರಭು.
ಏತಕ್ಕೆ ಈ ಪಾರಿ ಕೋಪವ ಮಾಡ್ಕೋದು ತರವಲ್ಲ ನಿಮಗೆ ತಾಳು ಮನದೊಳ ಯಮನೇ ಯಮನೆ ಶಾಂತನಾಗು ಯಮನೆ ಶಾಂತನಾಗು. ಆತುರದಿಂದ ಮಾಡಿದ ಕಾರ್ಯವು ಮುಂದೆ ಗಾತುರಕ್ಕೆ ಈಡಾಗುವುದು. ಶಾಂತನಾಗು ಯಮನೆ ಶಾಂತನಾಗು. ಯಮನೆ ಈ ಪೀಠದಲ್ಲಿ ಕುಳಿತುಕೋ. ಅಪ್ಪಣೆ ಮಹಾಪ್ರಭು. ಅಗ್ನಿ ಭರೆ ಭರೆ ಈ ಸಂತೋಷದ ಸಮಯದಲ್ಲಿ ನಮ್ಮ ಆಸ್ಥಾನದಲ್ಲಿ ನರ್ತನವು ನಡೆಯಲಿ. ಯಾರಲ್ಲಿ ನಮ್ಮ ಅರಮನೆ ನರ್ತಕಿಯನ್ನು ಬರಮಾಡಿದೆ. ಅಗ್ನಿ ಯಮಧರ್ಮರಾಯ ಸಮಯ ಸಭಯವಿದೆ ಇದುವೇ ಗಂಧ ಗಾಯುದೆ ಬಾಳಿನ ಸಮಯ ಸಮಯವಿದೆ ನೀನೇ ಸಕಲ ಕಲಾವಿಶಾರರೆ ನಯನ ಮನೋಹರ ಜ್ಞಾನ ಶುಭೆ ನೀನೇ ಸಕಲ ಕಲಾವಿಶಾರರೆ ನಯನ ಮನೋಹರ ಜ್ಞಾನ ಶುಭೆ ತಗದಿಮಿ ತಾಳ ಮೃದಂಗ ಗಲ್ 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 ಗೆಜ್ಜೆಯನಾದ ತಗದಿಮಿ ತಾಳ ಮೃದಂಗ ಗಲ್ 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 ಗೆಜ್ಜೆಯನ ನಲಿಯುತ ಕುಣಿಯುತ ಜಗವನ್ನು ಮರೆಯುತ್ತ ನಲಿಯುತ ಕುಣಿಯುತ ಜಗವನ್ನು ಮರೆಯುತ್ತ ನಲೆಯುತ ಕುಣಿಯುತ ಜಗವನ್ನೇ ಮರೆಸುತ್ತ ನಲೆಯುತ ಕುಣಿಯುತ ಜಗವನ್ನೇ ಮರೆಸುತ್ತ ನಲಿಯುತ ಕುಣಿಯುತ ಜಗವನ್ನೇ ಮರೆಸುತ್ತ ಬಾಳಿನ ರಸಮಯ ಸಮಯ ಭೀತೆ ಸಂಗೀತವ ಪಾಡಿ ಸಪ್ತ ಸ್ವರ ಸಂಯೋಜನೆ ಮಾಡಿ ಸ್ವರ ಸಂಗೀತವ ಪಾಡಿ ಸಪ್ತ ಸ್ವರ ಸಂಯೋಜನೆ ಮಾಡಿ ಶ್ರುತಿ ರಾಗ ತಾಳ ಲಯವೆಲ್ಲ ಕೂಡಿ ಲಯವೆಲ್ಲ ಕೂಡಿ ನಾದದಿ ಮೋದದಿ ಮೈ ಮನ ಮರೆಸುತ್ತ ನಾದದಿ ನೈದದಿ ಮೈ ಮನ ಮರೆಸುತ್ತ ನಾದದಿ ಮೋದದಿ ಮೈ ಮನ ಮರೆಸುತ್ತ ನೋದದಿ 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 ಮೋದದಿ 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 ಮೋದ್ ಮೈ ಮನ ಮೈ ಮನ ಮೈ ಮನ ಮೈ ಮರೆಸುತ್ತ 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 ನಾದದಿ 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 ಮೋದದಿ 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 ನೋ ಮೈ ಮನ ಮೈ ಮನ ಮೈ ಮನ ಮೈ ಮರೆಸುತ್ತ 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 ಮರೆಸು ಶೃಂಗಾರ ನಯ ಭರಿತ ಮಂಜುಳ ಶೃಂಗಾರ ನಯನ ಭರಿತ ಮಂಜುಳ ವಿನೋದದಳು
ವಿಷಾದದಳು ವಿನೋದದಳು ವಿಷಾದದಳು ವಿರಾಜಿದಳು ಬಾಳಿನ ರಸಮಯ ಸಮಯವಿದೆ ಇದುವೇ ಗಂಧರ್ವ ಗಾನಯುದೆ ಬಾಳಿನ ರಸಮಯ ಸಮಯವಿದೆ ನರ್ತಗಿರಿ ಯಾರಲ್ಲಿ ಈ ನರ್ತಕಿಯರಿಗೆ ಸೂಕ್ತವಾದ ಬಹುಮಾನವನ್ನು ಕೊಟ್ಟು ಕಳಿಸಿರಿ. ರಮೇಶು ತನಯನ ವರರ ರವಿ ಸುತತನಯನ ಎದುರೋರಿಹರೈ ಪರಮಶಿವನಾಳೆ ಪರಮ ಸಾಹಸವ ತೋರ್ಪೆನೈ ಪುರ ಮೂರು ಲೋಕವಂ ಸೃಷ್ಟಿಸಿದ ಪುರಮೂರು ಲೋಕವಂ ಸೃಷ್ಟಿಸಿದ ಪರಮ ಸಾಹಸವೆಂದೆನಿಸಿ ಪರಮಶಿವನ ಕರುಣದೇ ಪರಮೇಶ್ವರನಾದ ಶಂಕರ ದಯದಿಂದ ಈ ರವಿಸುತ ತನಯನನ್ನು ಗೆದ್ದವರೇ ಇಲ್ಲ. ಇನ್ನು ಹರಿ ಚೋದಿಗಳಿಂದ ಸಾಧ್ಯವಾಗಲಿಲ್ಲ. ಇನ್ನು ಮಿಕ್ಕವರ ಪಾಡೇನು? ಈ ದಿನ ನಾನು ಯಾವ ಕಡೆ ಗಮನಿಸಲಿ? ಓ ಮಹೇಂದ್ರನು ಒಂದು ಮಹಾಯೋಗವನ್ನು ಕೈಗೊಂಡಿರುವನು. ಅಲ್ಲಿಗೆ ಸಪ್ತಾಷ್ಟ ಋಷಿಗಳು, ದೇವಾನುದೇವತೆಗಳು, ಅಷ್ಟದಿಕ್ಪಾಲಕರು ಎಲ್ಲರೂ ಬಂದಂತೆ ತೋರುತ್ತಿರುವುದು. ಇರಲಿ, ಈಗ ನಾನು ಮಹೇಂದ್ರನ ಸಭೆಗೆ ಹೊರಡುತ್ತೇನೆ. ಜೈ ಕಲಿ ಮಾಹೆ, ಜೈ. ಪೂಜ್ಯ ಸೂರ್ಯಪುತ್ರರಾದ ಶನಿಮಾದೇವರಿಗೆ ನಮೋ ನಮೋ. ಸುರಮುನೇಂದ್ರ, ಅಗ್ನಿದೇವ, ಯಮ ಸಹೋದರ, ಎಲ್ಲರಿಗೂ ಶುಭವಾಗಲಿ. ಶನಿಮಾದೇವರೇ, ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಆಗಬಹುದು. ಚಾರರೇ, ವರ್ತಮಾನವೇನು? ಏನು? ಪೂಜ್ಯರಾದ ವಶಿಷ್ಠ ಮಹರ್ಷಿಗಳು ನಮ್ಮ ದರ್ಶನಕ್ಕೆ ಬರುತ್ತಿರುವರೆ. ಬರಲಿ, ಬಹಳ ಸಂತೋಷ. ಅವರನ್ನು ಸಕಲ ಗೌರವಗಳಿಂದ ಬರುವಂತೆ ಆಜ್ಞಾಪಿಸಿರಿ. ಮಹಾದೇವ, ಶಂಭೋ ಮಹಾದೇವ, ಶಂಭೋ ಮಹಾದೇವ, ಹರ ಹರ ಶಂಭೋ ಮಹಾದೇವ, ಶಂಭೋ
ಹರನು ನೀನಯ್ಯ ಹರಿಯು ನೀನಯ್ಯ ಶಂಭೋ ಮಹಾದೇವ ಶಂಭೋ ಮಹಾದೇವ ಹರನು ನೀನಯ್ಯ ಹರಿಯು ನೀನಯ್ಯ ಹರನು ನೀನಯ್ಯ ಹರಿಯು ನೀನಯ್ಯ ನಂಬಿದ ಜನರನ್ನು ಕಾಯುವ ನೀನೆ ಶಂಭೋ ಮಹಾದೇವ ಶಂಭೋ ಮಹಾದೇವ ನಂಬಿದ ಜನರನ್ನು ಕಾಯುವ ನೀನೆ ಶಂಭೋ ಮಹಾದೇವ ಹರ ಹರ ಶಂಭೋ ಮಹಾದೇವ ಶಂಭೋ 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 ಮಹಾದೇವ ಶಂಭೋ ಮಹಾದೇವ ತೆಗೆದುಬಿಡ ಗುರು ಸಾಹೇಬ್. ತಂದೆಯು ನೀನೆ ತಾಯಿಯು ನೀನೆ ತಂದೆಯು ನೀನೆ ತಾಯಿಯು ನೀನೆ ನಂಬಿದ ಜನರನ್ನು ಕಾಯುವ ನೀನೆ ನಂಬಿದ ಜನರನ್ನು ಕಾಯುವ ನೀನೆ ಶಂಭೋ ಮಹಾದೇವ ಹರ ಹರ ಶಂಭೋ ಮಹಾದೇವ ಶಂಭೋ 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 ಮಹಾದೇವ ಶಂಭೋ ಮಹಾದೇವ ಪೂಜ್ಯರಾದ ವಶಿಷ್ಠ ಮಹರ್ಷಿಗೆ ನಮೋ ನಮೋ. ದೇವೇಂದ್ರ ನಿಮಗೆ ಮಂಗಳವಾಗಲಿ ಮೇಲೇಳಿ. ಪೂಜ್ಯರೇ, ಈ ಪೀಠದಲ್ಲಿ ಕುಳಿತುಕೊಳ್ಳಿ. ದೇವರಾಜ ನಿಮ್ಮ ಇಷ್ಟದಂತೆ ಆಗಲಿ. ಶಂಭೋ ಮಹಾದೇವ ಶಂಭೋ ಮಹಾದೇವ. ವಶಿಷ್ಠರೇ, ನೀವು ನಮ್ಮ ಆಸ್ಥಾನಕ್ಕೆ ಬಂದಿದ್ದು ಬಹಳ ಸಂತೋಷವಾಯಿತು. ಆದ್ದರಿಂದ ನೀವು ಬಂದ ವಿಚಾರವನ್ನು ತಿಳಿಸಬೇಕೆಂದು ತಮ್ಮಲ್ಲಿ ಕರಮುಗಿದು ಬೇಡಿಕೊಳ್ಳುವೆನು. ದೇವರಾಜ ಏಳುಗಳು ಕೇಳುವಂತರಾಗಿ ಆ ಕಳಿಗಪುರದ ಅರಸರಾದ ಸತುರದ ಮಹಾರಾಜನು ನನ್ನ ಪ್ರಿಯ ಶಿಷ್ಯನು. ಆತನು ಸತ್ಯ ನ್ಯಾಯ ನೀತಿ ಧರ್ಮದಿಂದ ರಾಜ್ಯವನ್ನು ಪರಿಪಾಲನೆ ಮಾಡುತ್ತಿರುವನು. ಅದು ಅಲ್ಲದೆ ಆತನ ಪತಿಯಾದ ಚಂದ್ರಾಸ ಮಹಾದೇವಿಯು ಬಹುಪುತ್ರತಾ ಶಿರೋಮಣಿಯು. ಅಂತ ಸತ್ಯವಂತರನ್ನು ಈ ಪ್ರಪಂಚದಲ್ಲಿ ಎಲ್ಲಿಯೂ ನೋಡಿಲ್ಲ ದೇವೇಂದ್ರ, ಎಲ್ಲಿಯೂ ನೋಡಿಲ್ಲ. ಅದು ಅಲ್ಲದೆ ಅಂತ ಸತ್ಯವಂತರನ್ನು ಸತ್ಯಭ್ರಷ್ಟರಾಗಿ ಮಾಡಲು ಈ ತ್ರಿಲೋಕದಲ್ಲಿ ಯಾರಿಂದಲೂ ಸಾಧ್ಯವಿಲ್ಲ ದೇವೇಂದ್ರ, ಯಾರಿಂದಲೂ ಸಾಧ್ಯವಿಲ್ಲ. ಈ ವಿಚಾರವನ್ನು ನಿಮಗೆ ತಿಳಿಸಬೇಕೆಂದು ನಿಮ್ಮ ಆಸ್ಥಾನಕ್ಕೆ ಬಂದೆನು ದೇವೇಂದ್ರ, ಆಸ್ಥಾನಕ್ಕೆ ಬಂದೆನು. ಶಂಭೋ ಮಹಾದೇವ ಶಂಭೋ ಮಹಾದೇವ. ಪೂಜ್ಯರೇ, ಅಂತ ಸತ್ಯವಂತರ ವಿಚಾರವನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ನೀವಿನ್ನು ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಹಾಗೆ ಆಗಲಿ ದೇವೇಂದ್ರ. ಶಂಭೋ ಮಹಾದೇವ ಚಾರರೇ, ಏನು ತ್ರಿಲೋಕ ಸಂಚಾರಿಗಳಾದ ನಾರದಾತ್ಮರು ಬರುತ್ತಿರುವರೇ, ಬರಲಿ, ಬಹಳ ಸಂತೋಷ. ಅವರನ್ನು ಸಕಲ ಗೌರವದಿಂದ ಕರೆತರುವಂತೆ ಆಜ್ಞಾಪಿಸಿರಿ. ನಾರಾಯಣ ನಾರಾಯಣ. ಜಯತು ಜಯ ವಿಠಲ, ನಿನ್ನ ನಾಮವು ಪ್ರಾಣಿದಾತವು ಸೌಖ್ಯದಾರಾಮ. ಜಯತು ಜಯ ವಿಠಲ. ನಾರಾಯಣ ನಾರಾಯಣ.
ಪಾವನಾಂಗ ಪಂಡರಿನಾಥ ಪಾದ ಸೇವಿತ ಪುಣ್ಯ ವಿನಾಥ ಕರುಣಿಸಿ ಬಾರಯ್ಯ ದರುಶನ ತೋರಯ್ಯ ನಾರಾಯಣ ನಾರಾಯಣ ಕರುಣಿಸಿ ಬಾರಯ್ಯ ದರುಶನ ತೋರಯ್ಯ ನಿಜ ನೀರೆ ಪಾಂಡುರಂಗ ಪಾಂಡುರಂಗ ಪಾಂಡುರಂಗಯ್ಯ ಜಯತು ಜಯ ವಿಠಲ ನಿನ್ನ ನಾಮವು ಶಾಂತಿದಾತವು ಸೌಖ್ಯದ ರಾಮ ಜಯತು ಜಯ ವಿಠಲ ನಾರಾಯಣ ನಾರಾಯಣ ಕನಸು ಮನಸ್ಸಿನ ಜೀವವು ನೀನೆ ಕನಸು ಮನಸ್ಸಿನ ಜೀವವು ನೀನೆ ಅಂತರಾತ್ಮಕ ಭಾವವು ನೀನೆ ರಂಗ ವಿಠಲ ವಿಠಲ ನಾರಾಯಣ ನಾರಾಯಣ ಕನಸು ಮನಸ್ಸಿನ ಜೀವವು ನೀನೆ ಅಂತರಾತ್ಮಕ ಭಾವವು ನೀನೆ ಕರುಣಿಸಿ ಬಾರಯ್ಯ ದರುಶನ ತೋರಯ್ಯ ನಾರಾಯಣ ನಾರಾಯಣ ಕರುಣಿಸಿ ಬಾರಯ್ಯ ದರುಶನ ತೋರಯ್ಯ ನಿಜ ನೀನೆ ಪಾಂಡುರಂಗ ಪಾಂಡುರಂಗ ಪಾಂಡುರಂಗಯ್ಯ ಜಯತು ಜಯ ವಿಠಲ ನಿನ್ನ ನಾಮವು ಶಾಂತಿದಾತವು ಸೌಖ್ಯದ ರಾಮ ಜಯತು ಜಯ ವಿಠಲ 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 ನಾರಾಯಣ ನಾರಾಯಣ ತ್ರಿಲೋಕ ಸಂಚಾರಿಗಳಾದ ನಾರಮಾತ್ಮನಿಗೆ ನಮೋ ನಮೋ. ಮಹೇಂದ್ರ ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ನಾರದರಿ, ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಆಗಬಹುದು ಮಹೇಂದ್ರ. ನಾರಾಯಣ ನಾರಾಯಣ ಪರಮಾತ್ಮನಾದ ಶನಿದೇವರು ನಾರದ ನಾರಾಯಣ ಓಹೋ ಗುರುಗಳಾದ ವಸಿಷ್ಠ ಮಹಾಮುನಿಗಳು ಶಂಭೋ ಮಹಾದೇವ ಶಂಭೋ ಮಹಾದೇವ ನಾರಾಯಣ ನಾರಾಯಣ ಪೂಜ್ಯರೇ, ಮೌನಿಯ ನಿಮ್ಮಯ ದರುಶನದಿ. ಪೂಜ್ಯರೇ, ಮಹೇಂದ್ರ ಮೌನಿಯ ನಿಮ್ಮಯ ದರುಶನದಿ ನಾ ಧನ್ಯನಾದೆನು ಮುನಿಪ. ಪೂಜ್ಯರೇ, ಮಹೇಂದ್ರ ಯತನ ಕ್ಷೇತ್ರವಂ ಮರೆಸುತ್ತೆ. ಪೂಜ್ಯರೇ, ಮಹೇಂದ್ರ ಯತನ ಕ್ಷೇತ್ರವಂ ಮರೆಸುತ್ತೆ. ಮತ್ತೆಲ್ಲಿಗೆ ಹೋಗುವಿರಿ ವಿವರದಿಂಪೇಳಿರೈ ಮುನಿಪ. ಪೂಜ್ಯರೇ, ಮೂರು ಲೋಕ
ವನ್ನೋಚರೇಪ ನಾರದ ಮುನಿಯೇ. ಪೂಜ್ಯರೇ, ಮೂರು ಲೋಕ ವನ್ನೋಚರೇಪ ನಾರದ ಮುನಿಯೇ. ಯಾವ ಯಾವ ಲೋಕದಲ್ಲಿ ಪೂಜ್ಯರೇ, ಯಾವ ಯಾವ ಲೋಕದಲ್ಲಿ ಏನು ವಾರ್ತೆಯೋ ಮೂರು ಲೋಕ ವನ್ನೋಚರೇಪ ನಾರದ ಮುನಿಯೇ. ಪೂಜ್ಯರೇ, ಸಾವುದಾನದಿಂದ ಪೇಳಿದೆ. ಪೂಜ್ಯರೇ, ಸಾವುದಾನದಿಂದ ಪೇಳಿದೆ ತಂದ ವಾರ್ತೆಯ. ಪೂಜ್ಯರೇ, ಸಾವುಧಾನದಿಂದ ಪೇಳಿರಿ. ಪೂಜ್ಯರೇ, ಸಾವುಧಾನದಿಂದ ಪೇಳಿರಿ ತಂದ ವಾರ್ತೆಯ. ಮೂರು ಲೋಕ ವನ್ನೋಚರೇಪ ನಾರದ ಮುನಿಯೇ. ಪೂಜ್ಯರೇ, ಮಹೇಂದ್ರ, ನೀವುಗಳು ತ್ರಿಲೋಕ ಸಂಚಾರಿಗಳು. ಆದುದರಿಂದ ನೀವು ಸಂಚರಿಸುತ್ತಿರುವ ಲೋಕದಲ್ಲಿ ಯಾವುದಾದರೂ ವಿಶೇಷವಾದ ವರ್ತಮಾನವಿದ್ದರೆ ತಿಳಿಸಬೇಕೆಂದು ತಮ್ಮಲ್ಲಿ ಕರಮುಗಿದು ಬೇಡಿಕೊಳ್ಳುವೆನು. ಆಗಬಹುದು ಮಹೇಂದ್ರ. ನಾನು ವಿಚಾರವಿಲ್ಲದೆ ಯಾರ ಸಭೆಗೂ ಬರತಕ್ಕವನಲ್ಲ. ನಾನು ಸಕಲ ಲೋಕಗಳನ್ನು ಸುತ್ತುತ್ತಾ ಭೂಮಾರ್ಗವಾಗಿ ಬರುತ್ತಿರುವಾಗ ಆ ಗೋವಿಂದವರ್ಮನ ಮಗನಾದ ರಾಜ ಸತ್ಯವ್ರತನ ಆಸ್ಥಾನಕ್ಕೆ ಹೋಗಿದ್ದೇನಯ್ಯ. ಹಬ್ಬಬ್ಬ, ಎಂಥ ಸತ್ಯ ನಿಷ್ಠೆ ಉಳ್ಳವನಯ್ಯ ಆ ಸತ್ಯವ್ರತ ಮಹಾರಾಜ. ಇಂತಹ ಸತ್ಯ ಧರ್ಮವುಳ್ಳವನನ್ನು ನಾನು ಈ ಮೂರು ಲೋಕದಲ್ಲಿಯೂ ಎಲ್ಲಿಯೂ ಕಾಣೆನಪ್ಪ. ನಾರಾಯಣ ನಾರಾಯಣ. ಅದು ಆಗಿರಲಿ, ಆತನ ಸತಿಯಾದ ಚಂದ್ರಾಸೆಯು ಮಹಾಪತಿವ್ರತ ಶಿರೋಮಣಿಯೇ ಸರಿ. ಇಂತಹ ಸತ್ಯ ಧರ್ಮ ಉಳ್ಳವರನ್ನು ಸತ್ಯ ಭ್ರಷ್ಟರನ್ನಾಗಿ ಮಾಡುವುದು ಈ ಮೂರು ಲೋಕದಲ್ಲಿ ಯಾರಿಂದಲೂ ಆಗುವುದಿಲ್ಲವೆಂದು ನಿನಗೆ ಹೇಳಲು ನಾನು ಈ ಸಭೆಗೆ ಬಂದದ್ದು. ನಾರದರೆ, ನೀವು ಕಲಾಪ್ರಿಯರು. ನಿಮ್ಮ ಮಾತನ್ನು ನಂಬುವುದಾದರೂ ಹೇಗೆ? ಮಹೇಂದ್ರ, ನನ್ನ ಮಾತಿನಲ್ಲಿ ನಿನಗೆ ನಂಬಿಕೆ ಇಲ್ಲದೆ ಹೋದರೆ ಇದೋ ಇಲ್ಲೇ ಪಕ್ಕದಲ್ಲಿ ಆತನ ಕುಲ ಗುರುಗಳಾದ ವಸಿಷ್ಠ ಮಹಾಮುನಿಗಳು ಇಲ್ಲಿಯೇ ಕುಳಿತಿರುವರು. ಅವರನ್ನು ಕೇಳಿ ನಿನ್ನ ಅನುಮಾನವನ್ನು ವೈಶಿಷ್ಠರೇ, ಈ ನಾರದರು ಹೇಳುತ್ತಿರುವ ಮಹೇಂದ್ರ, ಅಜ್ಞೆ ಯಾರ ಮುಂದೆ ಮಾತನಾಡುತ್ತಿರುವಿರಿ? ಜ್ಞಾಪಕವಿರಲಿ ನಾರದರೆ, ಜ್ಞಾಪಕವಿರಲಿ. ಈ ನಿಮ್ಮ ತಂಬೂರಿ ಬುರುಡೆಯು ಆರಿ ಹೋಯಿತು. ಎಚ್ಚರಿಕೆ. ನಾರಾಯಣ ನಾರಾಯಣ. ವೈಶಿಷ್ಠರೇ, ಈ ನಾರದರು ಹೇಳುತ್ತಿರುವ ಮಾತು ಸತ್ಯವೇ? ಹೌದೌದು ಮಹೇಂದ್ರ, ಅವನನ್ನು ಪ್ರವೇಶಿಸಲಾದ ಸದುರತನು ಸತ್ಯವಂತರೇ ಸರಿ, ನಿಷ್ಠಾವಂತರೇ ಸರಿ. ಅವಂತ ಸತ್ಯವಂತರನ್ನು ಸತ್ಯಭ್ರಷ್ಟವಾಗಿ ಮಾಡಲು ಈ ತ್ರಿಲೋಕದಲ್ಲಿ ಯಾರಿಂದಲೂ ಸಾಧ್ಯವಿಲ್ಲ. ಈ ತ್ರಿಲೋಕದಲ್ಲಿ ಯಾರಿಂದಲೂ ಸಾಧ್ಯವಿಲ್ಲ. ದೇವೇಂದ್ರ, ಸೂರ್ಯಪುತ್ರ ನಿಮ್ಮ ಆಹಾರ ಪಡೆದ ಅವನ್ನ ಏನಿದೆ ಏನಿದು ಸಭಿಕರೇ
ಮಹೇಂದ್ರ ನಾರಾಯಣ ನಾರಾಯಣ ಸತ್ಯವ್ರತನನ್ನು ಇಷ್ಟೊಂದು ಮಗಳುವುದೇ ಮಾನವಿಲ್ಲದೆ ನಿಮಗೆ ಮಾನವಿಲ್ಲದೆ ನಿಮಗೆ ಜನರನ್ನು ಇಷ್ಟೊಂದು ಮಗಳುವುದೇ ಮಹಾದೇವ ಇದೇನಿದು ಆಶ್ಚರ್ಯ ಪರಿಗಣನೆಯನ್ನು ಪರಿಶೀಲಿಸದೆ ಯುಕ್ತಿಯನ್ನು ಪರಿಶೀಲಿಸದೆ ಆ ಅಲ್ಪನಾದ ಸತ್ಯವ್ರತನನ್ನು ಇಷ್ಟೊಂದು ಹೊಗಳುವುದೇ ಛೆ! ಹಾಗಾದರೆ ಅಮೃತ ಪಾನರಾಗಿಯೂ ದೇವತೆಗಳಾಗಿಯೂ ಗ್ರಹ ಶ್ರೇಷ್ಠರಾದ ನಮ್ಮನ್ನು ಕೇಳುವವರು ಯಾರು ಪೂಜಿಸುವವರು ಯಾರು ಈ ಕಲಹಾಪ್ರಿಯಾದ ನಾರದರು ನಾರಾಯಣ ನಾರಾಯಣ ಆ ಸತ್ಯವ್ರತನನ್ನು ಹೊಗಳಿದ ಮಾತ್ರಕ್ಕೆ ದೇವತೆಗಳಾದ ನಾವೆಲ್ಲರೂ ಸಮ್ಮತಿಸುವುದು ನ್ಯಾಯವೇ ಛೆ! ಅತಿಯಾಗಿ ಪುರಸ್ಕರಿಸಿದವರನ್ನು ಹೊಗಳುವುದು ತಿರಸ್ಕರಿಸಿದವರನ್ನು ಜರೆಯುವುದು ಈ ನಾರದರ ಸ್ವಭಾವವು ಅಲ್ಲದೆ ಯುದ್ಧವು ಉಂಟಾಗಲಿಲ್ಲ ಅಲ್ಲದೆ ಯುದ್ಧ ಉಂಟಾಗಲಿಲ್ಲ ಆ ಸತ್ಯವ್ರತನು ಈ ದೇವೇಂದ್ರ ಸಹಾಯವನ್ನು ಹೊಂದಿರುವನು ಆದ್ದರಿಂದ ಆತನನ್ನು ಪರಿಪರಿಯಾಗಿ ಹೊಗಳುತ್ತಿರುವನು ಸಮಯಕ್ಕೆ ತಕ್ಕಂತೆ ಈ ಬಡಜೋಗಿ ವೈಶಿಷ್ಟ್ಯ ಶ್ರುತಿಯನ್ನು ಸೇರಿಸುತ್ತಿರುವರು ನಾರಾಯಣ ನಾರಾಯಣ ನಾನು ಮನಸ್ಸು ಮಾಡಿದರೆ ಆ ನಿಮ್ಮ ಪ್ರೀತಿಯಾದ ಶಿಷ್ಯನಾದ ಸತ್ಯವ್ರತನನ್ನು ಸತ್ಯಭ್ರಷ್ಟನಾಗಿ ಮಾಡುತ್ತಿರುತ್ತೇನೆ ಅವನ ಧೈರ್ಯ ಶೌರ್ಯ ಸಂಪತ್ತುಗಳನ್ನು ನಿಮಿಷ ಮಾತ್ರದಲ್ಲಿ ಹೇರಿಬಿಡುತ್ತೇನೆ ಅದು ಅಲ್ಲದೆ ಮೂಗನ್ನು ಹಿಡಿದರೆ ಬಾಯು ನನ್ನ ಮಹಿಮೆಯಿಂದ ಆತನಿಗೆ ವಿಧ ವಿಧವಾದ ಕಷ್ಟಗಳನ್ನು ತಂದೆ ಅಂಗವಿಕಲಗೊಳಿಸಿದರೆ ಆತನು ತಾನಾಗಿ ಸತ್ಯಭ್ರಷ್ಟನಾಗುತ್ತಾನೆ ತಿಳಿದೇ ವಸಿಷ್ಠೆ ನಾರಾಯಣ ನಾರಾಯಣ ಸೂರ್ಯಪುತ್ರ ನಾಡಿದ ಸೂರ್ಯಪುತ್ರನ ಸೂರ್ಯಪುತ್ರ ನಾಡಿದ ಸೂರ್ಯಪುತ್ರ ಸಾಕು ನಿಲ್ಲಿಸುವ ಅವರ ಸತ್ಯವು ಕೇಳದಂತೆ ಸೂರ್ಯಪುತ್ರ ಅವರ ಸತ್ಯವು ಕೇಳದಂತೆ ಅವರ ಸತ್ಯವು ಕೇಳದಂತೆ ಹೋಗಿ ವರವನ್ನು ಕೊಡುವೆನ ಎಲ್ಲೋ ನೋಡಿದ ಸೂರ್ಯಪುತ್ರನ ಸಾಕು ನಿಲ್ಲಿಸಿ ವಾಕ್ಯವ ಯಾಲೋ ಸೂರ್ಯಪುತ್ರ ಋತು ಯಾತಕ್ಕೆ ಜಪ ಕೊಟ್ಟು ಕೊಡುತ್ತಿರುವಿರಿ ಸಾಕು ನಿಲ್ಲಿಸಿ ಮಾರಾಮಾರ ಮಾತುಗಳನ್ನು ನಾನು ಈಗ ಮೂಲಕ್ಕೆ ತೆರಳಿ ಅವರು ಸತ್ಯವು ಕೆಡದಂತೆ ವರವನ್ನು ಕೊಡುವೆನು ಶಂಭೋ ಮಹಾದೇವ ವಾಸಿಷ್ಠರೇ ಸೂರ್ಯಪುತ್ರ ನಾನು ಸ್ವಯಂಹಿಂಸಕನು ಅಲ್ಲ ನಾನು ಅವರವರ ಕರ್ಮಾನುಸಾರವಾಗಿ ಸತ್ಯ ನಿಷ್ಠೆಗಳನ್ನು ಪರಂತು ಖಂಡಿತವಾಗಿ ನಾನು ಯಾರನ್ನೂ ಕಡದೆ ಬಿಡುವುದಿಲ್ಲ ಈಗಿರುವಲ್ಲಿ
ಹೀಗಿರುವಲ್ಲಿ ಆ ನಿಮ್ಮ ಪ್ರೀತಿಯಾದ ಶಿಷ್ಯನಾದ ಸತ್ಯಭ್ರಷ್ಟನಾಗೆ ಮಾಡುತ್ತಿರುತ್ತೇನೆ. ಇದಕ್ಕೆ ನಿಮ್ಮ ಪಂಥವೇನು? ಸೂರ್ಯಪುತ್ರ, ಹಾಗೂ ಒಂದು ವೇಳೆ ನನ್ನ ಪ್ರಿಯ ಶಿಷ್ಯನಾದ ಶತ್ರುಘ್ನನು ಸತ್ಯಭ್ರಷ್ಟನಾದರೆ ಈ ಗಾದಿ ಕಮಲಗಳನ್ನು ತಿಂದು ಬಿಸಾಡಿ ಜಪ ತಪ ಮಂತ್ರಗಳನ್ನು ತೊರೆದು ನದಿಯಲ್ಲಿ ಸ್ನಾನ ಮಾಡಿ ಸನ್ಯಾಸ ದೀಕ್ಷೆ ಬಿಡುವೆನು. ಇದೇ ನನ್ನ ಶಪಥ, ಇದೇ ನನ್ನ ಶಪಥ. ನಿಮ್ಮ ಶಪಥವೇನು ಸೂರ್ಯಪುತ್ರ? ನಿಮ್ಮ ಶಪಥವೇನು? ಒಂದು ವೇಳೆ ಆ ಸತ್ಯವತನ ಸತ್ಯಭ್ರಷ್ಟನಾಗಿ ನಾವು ಮಾಡದೆ ಹೋದ ಪಕ್ಷದಲ್ಲಿ ಅವನ ಸತ್ಯ ಕೀರ್ತಿಗಳಿಗೆ ಮೆಚ್ಚಿ ಮೂರು ಲೋಕವೇ ಕೊಂಡಾಡುವಂತೆ ಮಾಡುತ್ತೇನೆ. ನನ್ನ ಪ್ರತಿಜ್ಞೆ. ಅಯ್ಯ ಸೂರ್ಯಪುತ್ರ, ವಶಿಷ್ಠ ಮಹರ್ಷಿಗಳೇ, ಮೌನಿ ಕ್ಷೇತ್ರ ತರವೇ ಇದು ನಿಮಗೆ ಮೌನಿ ಕ್ಷೇತ್ರ ತರವೇ ತರವೇ. ಅಯ್ಯ ಸೂರ್ಯಪುತ್ರ, ವಶಿಷ್ಠರೇ, ಮೌನಿ ಕ್ಷೇತ್ರ ತರವೇ ಇದು ನಿಮಗೆ ಮೌನಿ ಕ್ಷೇತ್ರ ತರವೇ ತರವೇ. ವಶಿಷ್ಠರೇ, ಅಯ್ಯ ಸೂರ್ಯಪುತ್ರ, ಮಹೇಂದ್ರ, ಏತಕ್ಕೆ ಈ ಪರಿ ಪಂಥವ ಮಾಡ್ಬೋದು? ಅಯ್ಯ ಸೂರ್ಯಪುತ್ರ, ವಶಿಷ್ಠರೇ, ಏತಕ್ಕೆ ಈ ಪರಿ ಪಂಥವ ಮಾಡ್ಬೋದು? ತರವಲ್ಲ ನಿಮಗೆ ಮೌನಿ ಕ್ಷೇತ್ರ ತರವೇ ಇದು ನಿಮಗೆ ಮೌನಿ ಕ್ಷೇತ್ರ ತರವೇ ತರವೇ. ಅಯ್ಯ ಸೂರ್ಯಪುತ್ರ, ದೇವೇಂದ್ರ, ವಶಿಷ್ಠ ಮಹರ್ಷಿಗಳೇ, ದೇವತೆಗಳಾದ ನೀವುಗಳು ಈ ರೀತಿ ಪಂಥವನ್ನು ಮಾಡುವುದರಿಂದ ನಮ್ಮ ಜಗತ್ತು ಹಾಳಾಗುವುದು. ಆದ್ದರಿಂದ ನಿಮ್ಮ ನಿಮ್ಮ ಪಂಥವನ್ನು ಬಿಟ್ಟು ನಿಮ್ಮ ಆಸ್ಥಾನಕ್ಕೆ ತೆರಳುವಂತಾಗಿರಿ. ದೇವೇಂದ್ರ, ಶನಿಮಾದೇವರೇ, ಈ ದೇವತೆಗಳ ಸಮ್ಮುಖದಲ್ಲಿ ಈ ಪಂಥವು ನಡೆಯುತ್ತದೆ. ಈ ಸೂರ್ಯಪುತ್ರ ಚಮತ್ಕಾರ ವೆಚ್ಚು, ಆ ಸತ್ಯವದ ಸತ್ಯ ಪರೀಕ್ಷೆ ಹೆಚ್ಚು ನಾನು ನೋಡಿ ಹೇಳ್ತಿರುತ್ತೇನೆ. ಕೆಲಸುವ ಸತ್ಯವನ್ನೀಗಲೇ, ನಾ ಕೆಲಸುವ ಸತ್ಯವನ್ನೀಗಲೇ, ಕೆಲಸುವ ಸತ್ಯವನ್ನೀಗಲೇ, ನಾ ಕೆಲಸುವ ಸತ್ಯವನ್ನೀಗಲೇ. ಈ ರಾಜನ ಭಂಗಪಡಿಸಲು, ಏನಿರೋ ಜನ ಭಂಗಪಡಿಸಲು ಅವನ ರಾಶಿಗೆ ಹೋಗುವನು, ಅವನ ರಾಶಿಗೆ ಹೋಗುವನು. ಕೆಲಸುವ ಸತ್ಯವನ್ನೀಗಲೇ, ನಾ ಕೆಲಸುವ ಸತ್ಯವನ್ನೀಗಲೇ. ಏನಿರೋ ಜನ ಭಂಗಪಡಿಸಲು, ಏನಿರೋ ಜನ ಭಂಗಪಡಿಸಲು ಅವನ ರಾಶಿಗೆ ಹೋಗುವನು, ಅವನ ರಾಶಿಗೆ ಹೋಗುವನು. ಕೆಲಸುವ ಸತ್ಯವನ್ನೀಗಲೇ, ನಾ ಕೆಲಸುವ ಸತ್ಯವನ್ನೀಗಲೇ. ಈಗಲೇ ಈಗಲೇ ನನ್ನ ಪ್ರಿಯ ಶಿಷ್ಯರಾದ ಶತ್ರುಘ್ನನು ಸತ್ಯವು ಕೆಡದಂತೆ ಈಗ ಭೂಲೋಕಕ್ಕೆ ಹೋಗಿ ವರವನ್ನು ಕೊಡುವನು. ಇದಕ್ಕೆ ನೀವೇ ಸಾಕ್ಷಿ ದೇವೇಂದ್ರ, ನೀವೇ ಸಾಕ್ಷಿ. ಶಂಭೋ ಮಹಾದೇವ, ಶಂಭೋ ಮಹಾದೇವ. ನಾರದೇ, ಹಾಗಾದ್ರೆ ನಮ್ಮ ಯಾಗದ ಕತೆ? ಈ ಯಾಗ ತಾನೆ ಮತ್ತೊಮ್ಮೆ ನಡೆಸಿದರಾಯಿತು. ನಾರದೇ, ನೀವು ಕಲಾಪ್ರಿಯರು ಸರಿಯಷ್ಟೇ, ಕಲಹವನ್ನು ತಂದೊಡ್ಡಿದಾಯಿತು. ನೀವಿನ್ನು ಹೊರಡುವಂತರಾಗಿರಿ. ಆಗಬಹುದು ಮಹೇಂದ್ರ, ನಾನಿನ್ನು ಹೋಗಿ ಬರುವನಯ್ಯ. ಹೋಗಿ ಬನ್ನಿ. ನಾರಾಯಣ ನಾರಾಯಣ.